30 ವರ್ಷ ವಯಸ್ಸಿನ ಇಂಟರ್ನೆಟ್ ಮತ್ತು ತಂತ್ರಜ್ಞಾನದೊಂದಿಗೆ ಬೆಳೆದ ಜನರು ಅವರು ಡಿಜಿಟಲ್ ನಾಗರಿಕರು. ಜಗತ್ತಿನಲ್ಲಿ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ತಿಳಿದಿರುತ್ತಾರೆ. ನೇಪಾಳದಲ್ಲಿ ಸಾಮಾಜಿಕ ಮಾಧ್ಯಮ ನಿಷೇಧದ ನಂತರ ಸಾಮಾನ್ಯ ನೇಪಾಳಿಗಳ ಹೋರಾಟಗಳು ಮತ್ತು ರಾಜಕಾರಣಿಗಳ ಮಕ್ಕಳ ಐಷಾರಾಮಿ ಜೀವನ, ಅವರ ಐಷಾರಾಮಿ ವಸ್ತುಗಳು ಮತ್ತು ವಿದೇಶಗಳಲ್ಲಿ ರಜಾ ದಿನಗಳ ವಿಡಿಯೋಗಳು ಟಿಕ್ ಟಾಕ್ ನಲ್ಲಿ ವೈರಲ್ ಆಗಿವೆ. ಈ ಒಂದು ಹಿಂಸಾಚಾರದಲ್ಲಿ 19 ಮಂದಿ ಸಾವನ್ನಪ್ಪಿದ್ದು 500ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಯುವಕರು ರೀಲ್ಸ್ ಮಾಡುವುದಕ್ಕೆ ಸರ್ಕಾರ ಕಡಿವಾಣ ಹಾಕಿದ ಬೆನ್ನಲ್ಲೇ ಯುವಜನತೆ ಬೀದಿಗಿಳಿದು ಪ್ರಶ್ನೆಗಳನ್ನ ಕೇಳಲು ಪ್ರಾರಂಭಿಸಿದೆ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಜಪ್ಪ. ನೇಪಾಳದಲ್ಲಿ ಜನ್ ಜಡ್ ಪ್ರತಿಭಟನೆ ಕೈಗೊಂಡಿದ್ದಾರೆ. ಯಾಕೆ ಜನ್ಜಿ ಅವರು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ? ಹಾಗಿದ್ರೆ ಅಲ್ಲಿರುವಂತಹ ಸೈನ್ಯದಿಂದ ಮಹತ್ವದ ಹೇಳಿಕೆ ಏನು? ಹೌದು, ನೇಪಾಳದ ಕೆಪಿ ಓಲಿ ಸರ್ಕಾರವು ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಂನಂತಹ ಎಕ್ಸ್ನಂತಹ 26 ಪ್ರಮುಖ ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ನಿಷೇಧಿಸುವ ನಿರ್ಧಾರದ ಬೆನ್ನಲ್ಲೇ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಈ ಒಂದು ಹಿಂಸಾಚಾರದಲ್ಲಿ 19 ಮಂದಿ ಸಾವನ್ನಪ್ಪಿದ್ದು 500ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಯುವಕರು ರೀಲ್ಸ್ ಮಾಡುವುದಕ್ಕೆ ಸರ್ಕಾರ ಕಡಿವಾಣ ಹಾಕಿದ ಬೆನ್ನಲ್ಲೇ ಯುವಜನತೆ ಬೀದಿಗಿಳಿದು ಪ್ರಶ್ನೆಗಳನ್ನ ಕೇಳಲು ಪ್ರಾರಂಭಿಸಿದೆ. ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದ್ದು, ಉದ್ಯೋಗಗಳು ಎಲ್ಲಿವೆ ಎಂದು ಕೇಳಲು ಪ್ರಾರಂಭಿಸಿದ್ದಾರೆ. ಸರ್ಕಾರವು ಸೈನ್ಯವನ್ನ ನಿಯೋಜಿಸಿದ್ದು ಕರ್ಫ್ಯೂವನ್ನ ವಿಧಿಸಿದೆ. ಹಾಗಿದ್ರೆ ಏನದು ಜನ್ಜಿ ಅಂತೀರಾ? ಜನ್ಜಿ 1995ರ ನಂತರ ಪ್ರಾರಂಭಿಸಲಾಯಿತು. ಈಗ 18ರಿಂದ 30 ವರ್ಷ ವಯಸ್ಸಿನ ಇಂಟರ್ನೆಟ್ ಮತ್ತು ತಂತ್ರಜ್ಞಾನದೊಂದಿಗೆ ಬೆಳೆದ ಜನರು ಅವರು ಡಿಜಿಟಲ್ ನಾಗರಿಕರು. ಜಗತ್ತಿನಲ್ಲಿ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ತಿಳಿದಿರುತ್ತಾರೆ. ನ್ಯಾಯ ಮತ್ತು ಸಮಾನತೆ ಏಕೆ ಮುಖ್ಯ ಎಂದು ತಿಳಿದುಕೊಂಡಿರುತ್ತಾರೆ. ಇನ್ಸ್ಟಾಗ್ರಾಂನಂತಹ ಪ್ರಸಿದ್ಧ ವೇದಿಕೆಗಳು ನೇಪಾಳದಲ್ಲಿ ಮನರಂಜನೆ, ಸುದ್ದಿ ಮತ್ತು ವ್ಯವಹಾರಕ್ಕಾಗಿ ಅವುಗಳನ್ನು ಅವಲಂಬಿಸಿರುವ ಲಕ್ಷಾಂತರ ಬಳಕೆದಾರರನ್ನ ಕೂಡ ಹೊಂದಿವೆ. ನೇಪಾಳದ ಜನ್ಜಿ ಸೆಪ್ಟೆಂಬರ್ 8ರಂದು ನೇಪಾಳದಾದ್ಯಂತ ಪ್ರತಿಭಟನೆ ನಡೆಸುತ್ತಿದೆ. ಮೈತಿಗರ್, ಕಠ್ಮಂಡು ಮತ್ತು ದೇಶಾದ್ಯಂತ ಇತರ ಪ್ರಮುಖ ನಗರಗಳಲ್ಲಿ ಭ್ರಷ್ಟಾಚಾರ ಮತ್ತು ಸಾಮಾಜಿಕ ಮಾಧ್ಯಮದ ಮೇಲಿನ ಸರ್ಕಾರದ ನಿಯಂತ್ರಣದ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸಲಾಗ್ತಾ ಇದೆ. ಇಲ್ಲಿ ಅವರು ಆಂದೋಲನದ ಗುರಿ ರಾಜಕೀಯ ನಾಯಕರನ್ನ ಹೊಣೆಗಾರರನ್ನಾಗಿ ಮಾಡುವುದು, ನಾಗರಿಕರ ಸ್ವಾತಂತ್ರ್ಯವನ್ನ ರಕ್ಷಿಸುವುದು ಮತ್ತು ಯುವಜನರ ನಿರಾಶೆಗೆ ಧ್ವನಿ ನೀಡುವುದಲ್ಲದೆ ಸಾಮಾಜಿಕ ಮಾಧ್ಯಮದ ಮೇಲಿನ ನಿಷೇಧದಿಂದ ನಾವು ಆಕ್ರೋಶಗೊಂಡಿದ್ದೇವೆ ಎಂದು, ನೇಪಾಳದಲ್ಲಿ ಸಾಂಸ್ಥಿಕ ಭ್ರಷ್ಟಾಚಾರದ ವಿರುದ್ಧ ನಾವು ಪ್ರತಿಭಟಿಸುತ್ತಿದ್ದೇವೆ ಎಂದು 24 ವಾಲನ್ ವಿದ್ಯಾರ್ಥಿ ಯುವಜನ್ ರಾಜಭಂಡಾರಿ ತಿಳಿಸಿದರು. ನೇಪಾಳದಲ್ಲಿ ಸಾಮಾಜಿಕ ಮಾಧ್ಯಮ ನಿಷೇಧದ ನಂತರ ಸಾಮಾನ್ಯ ನೇಪಾಳಿಗಳ ಹೋರಾಟಗಳು ಮತ್ತು ರಾಜಕಾರಣಿಗಳ ಮಕ್ಕಳ ಐಷಾರಾಮಿ ಜೀವನ, ಅವರ ಐಷಾರಾಮಿ ವಸ್ತುಗಳು ಮತ್ತು ವಿದೇಶಗಳಲ್ಲಿ ರಜಾ ದಿನಗಳ ವಿಡಿಯೋಗಳು ಟಿಕ್ ಟಾಕ್ ನಲ್ಲಿ ವೈರಲ್ ಆಗಿವೆ. ಟಿಕ್ ಟಾಕ್ ಇನ್ನು ನೇಪಾಳದಲ್ಲಿ ಚಾಲ್ತಿಯಲ್ಲಿದ್ದು, ಈ ಒಂದು ಹೋರಾಟವನ್ನ ನಿಲ್ಲಿಸುವಲ್ಲಿ ಅಲ್ಲಿರುವ ಸೇನೆಯು ಮಹತ್ವದ ಹೇಳಿಕೆಯನ್ನ ನೀಡಿದೆ. ಹಾಗಿದ್ರೆ ಆ ಹೇಳಿಕೆ ಏನಂತೀರಾ? ರಾಜಕೀಯ ನಾಯಕರು ಮತ್ತು ಪ್ರತಿಭಟನಾಕಾರರು ಶಾಂತಿಯ ಮಾತುಕತೆಗೆ ಸಿದ್ಧರಾಗಬೇಕೆಂದು ಸೇನೆ ಕರೆ ನೀಡಿದೆ. ಈ ಮಧ್ಯೆ ಭಾರತವು ನೇಪಾಳದ ಪರಿಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ವಿಶೇಷ ಸಂಪುಟ ಸಭೆ ನಡೆದಿದೆ. ನೇಪಾಳದಲ್ಲಿ ಹಿಂಸಾಚಾರ ಹೃದಯ ವಿದ್ರವಕವಾಗಿದೆ, ಯುವಕರ ಜೀವಹಾನಿ ನೋವಿನಿಂದ ಕೂಡಿದೆ ಎಂದು ಪ್ರಧಾನಿ ಮೋದಿ ಟ್ವೀಟಿನಲ್ಲಿ ತಿಳಿಸಿ ನೇಪಾಳಿಯಲ್ಲಿ ಶಾಂತಿಗೆ ಕರೆ ನೀಡಿದ್ದಾರೆ. ನೇಪಾಳದಲ್ಲಿ ಹಿಂಸಾಚಾರ ಉಲ್ಬಣಗೊಂಡಿದ್ದು, ಪ್ರತಿಭಟನಾಕಾರರು ನಿನ್ನೆ ಮಾಜಿ ಪ್ರಧಾನಿ ಜಗನ್ನಾಥ್ ಕಾನಲ್ ಅವರ ಮನೆ, ಸಂಸತ್ತು ಕಟ್ಟಡ ಮತ್ತು ಸುಪ್ರೀಂ ಕೋರ್ಟ್ಗೆ ಬೆಂಕಿ ಹಚ್ಚಿದ್ದಲ್ಲದೆ, ಕಾನಲ್ ಅವರ ಮನೆಗೆ ಬೆಂಕಿ ಹಚ್ಚಿದ ಸಂದರ್ಭದಲ್ಲಿ ಅವರ ಪತ್ನಿ ರಾಜ್ಯಲಕ್ಷ್ಮಿ ಚಿತ್ರಕಾರ ಸುಟ್ಟು ಕರಕಲಾದ ದಾರುಣ ಘಟನೆ ನಡೆದಿದೆ ಎಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು ಪ್ರತಿಭಟನೆಗಳು ಕಳೆದ ಗುರುವಾರ ರಾತ್ರಿ ಆರಂಭವಾಗಿದ್ದು, ನೇಪಾಳ ಸರ್ಕಾರವು ವಾಟ್ಸಪ್, ಫೇಸ್ಬುಕ್, ಎಕ್ಸ್, ಇನ್ಸ್ಟಾಗ್ರಾಂ ಮತ್ತು ಯೂಟ್ಯೂಬ್ ಸೇರಿದಂತೆ 26 ಜನಪ್ರಿಯ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ನಿಷೇಧಿಸಿದ್ದನ್ನ ವಿರೋಧಿಸಿ ಯುವಕರು ಬೀದಿಗಿಳಿದಿದ್ದರು ಅಂತ ಹೇಳಲಾಗ್ತಾ ಇದೆ. ಸರ್ಕಾರದ ಈ ಕ್ರಮವು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುತ್ತಿದೆ ಎಂದು ಆರೋಪಿಸಿ ಆಂದೋಲನ ತೀವ್ರಗೊಂಡಿತ್ತು. ಒತ್ತಡಕ್ಕೆ ಮಣಿದ ಸರ್ಕಾರವು ನಿಷೇಧವನ್ನ ತೆಗೆದುಹಾಕಿತು. ಆದರೆ ಪ್ರತಿಭಟನೆಗಳು ಇನ್ನೂ ಉಗ್ರವಾಗಿ ಮುಂದುವರೆದಿವೆ. ಏನೇ ಹೇಳಿ ವೀಕ್ಷಕರೇ, ನೇಪಾಳದಲ್ಲಿ ಜನ್ ಜಡ್ ಪ್ರತಿಭಟನೆ ತೀವ್ರಗೊಳ್ಳುತ್ತಿರುವಂತೆಯೇ ಸೇನೆಯು ಶಾಂತಿಯ ಕರೆ ನೀಡಿದ್ದಲ್ಲದೆ ಈ ಪ್ರತಿಭಟನೆಯನ್ನ ತಡೆಯುವಲ್ಲಿ ವಿಫಲವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.